ಈ ಊಟ ಚೆನ್ನಾಗಿದೆ ಅಂತ ಚೆನ್ನಾಗಿ ತಿಂದ್ಬಿಟ್ಟೆ. ಈಗ ಕೆಲಸ ಮಾಡೋದಿರಲಿ, ಕಣ್ಬಿಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಿದೆ. ನಿಮಗೂ ಊಟ ಮಾಡಿದ ತಕ್ಷಣ ತುಂಬ ನಿದ್ದೆ ಬರ್ತಿದೆಯಾ? 5 ನಿಮಿಷದ ಮುಂಚೆ ಫುಲ್ ಎನರ್ಜಿ, ಆದರೆ ಕಂಪ್ಲೀಟ್ಲಿ ಸ್ಲೀಪಿ. ಇದು ಯಾವಾಗಲೂ ನಾರ್ಮಲ್ ಅಲ್ಲ. ಇದು ನಿಮ್ಮ ಬಾಡಿ ಕೊಡ್ತಿರೋ ಸಿಗ್ನಲ್ ಆಗಿರ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಂಜನ್, ಕನ್ಸಲ್ಟೆಂಟ್ ಫಿಸಿಷಿಯನ್, MD ಜನರಲ್ ಮೆಡಿಸಿನ್. ನಾರ್ಮಲಾಗಿ ಏನಾಗುತ್ತೆ ಅಂದರೆ, ಊಟ ಮಾಡಿದ ತಕ್ಷಣ ನಮ್ಮ ಜೀರ್ಣಕ್ರಿಯೆ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಚ್ಚಾಗಿ ರಕ್ತ ಹೋಗುತ್ತೆ. ಇದ್ರ ಜೊತೆಗೆ ನಮ್ಮ ಮೆದುಳಿನ ಅಲರ್ಟ್ನೆಸ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಈ ಕಾರಣಕ್ಕೆ ನಮಗೆ ನಿದ್ದೆ ಬರುತ್ತೆ. ಹಾಗಾದರೆ ಯಾವಾಗ ಈ ನಿದ್ದೆ ನಾರ್ಮಲ್ ಅಲ್ಲ ಅಂದರೆ, ಮೊದಲನೇದು, ಈ ನಿದ್ದೆನ ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗದೇ ಇರೋದು. ಎರಡನೇದು, ಪ್ರತಿ ಸಲ ಊಟ ಮಾಡಿದಾಗೂ ತುಂಬ ನಿದ್ದೆ ಬರೋದು. ಮೂರನೇದು, ಈ ನಿದ್ದೆಯಿಂದ ನಮ್ಮ ದಿನನಿತ್ಯ ಕೆಲಸಗಳನ್ನೇ ಮಾಡೋಕ್ಕಾಗದೇ ಇರೋದು. ನಾಲ್ಕನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಈ ನಿದ್ದೆ ಜೊತೆಗೆ ತುಂಬ ತಲೆ ಸುತ್ತು ಬರೋದು, ಮೈ ಬೆವರೋದು, ಎದೆ ಬಡ್ತ ಕೇಳಿಸ್ಕೊಂಡಂಗಾಗೋದು, ಈ ಥರ ಯಾವುದಾದ್ರೂ ಒಂದು ಸಮಸ್ಯೆ ಇತ್ತಂದರೆ ಅದು ನಾರ್ಮಲ್ ಅಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಮೊದಲನೇದು, ನಾವು ತುಂಬ ಊಟ ಮಾಡಿದಾಗ ನಮ್ಮ ಬಾಡಿಲಿ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಇದರಿಂದ ನಮ್ಮ ಬಾಡಿ ರಿಲ್ಯಾಕ್ಸ್ ಮೋಡಿಗೆ ಹೋಗುತ್ತೆ. ಇನ್ನು ಹೆವಿ ಕ್ಯಾಲೋರಿ ಅಥವಾ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿಂದಾಗ ಏನಾಗುತ್ತೆ, ನಮ್ಮ ಬಾಡಿಲಿ ಇನ್ಸುಲಿನ್ ಲೆವೆಲ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆದಾಗ ಮೆಲೋಟೋನಿನ್ ಪಾತ್ವೆ ಆಕ್ಟಿವೇಟ್ ಆಗುತ್ತೆ. ಇದರಿಂದ ನಿದ್ದೆ ಬರುತ್ತೆ. ಇನ್ನು ಮೂರನೇದೇನೆಂದರೆ, ಈ ಪ್ರೀ ಡಯಾಬಿಟಿಕ್ಸ್ ಮತ್ತು ಡಯಾಬಿಟಿಕ್ಸಲ್ಲಿ ಊಟ ಮಾಡಿದ ತಕ್ಷಣ ಬ್ಲಡ್ ಶುಗರ್ ಲೆವೆಲ್ ಸಡನ್ನಾಗಿ ಸ್ಪೈಕ್ ಆಗುತ್ತೆ. ಆಮೇಲೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆದಾಗ ಹಾಗೆ ಡೌನ್ ಆಗಿಬಿಡುತ್ತೆ. ಹಾಗೇನಾಗುತ್ತೆ ಅಂದರೆ, ಅವ್ರು ತುಂಬ ಡ್ರೌಸಿ ಆಗೋದು, ತುಂಬ ಸುಸ್ತಾಗೋದು ಆಗ್ತಾ ಇರುತ್ತೆ. ಹಾಗಾದರೆ ಇದನ್ನು ಕಂಟ್ರೋಲ್ ಇಟ್ಕೊಳ್ಳೋದಾದರೂ ಹೇಗೆ ಅಂದರೆ, ಮೊದಲನೇದು, ಒಂದೇ ಸಲ ತುಂಬ ಊಟ ಮಾಡಿಬಿಡ್ಬೇಡಿ. 3 to 4 ಸ್ಮಾಲ್ ಮೀಲ್ಸ್ ತೊಗೊಳ್ಳಿ. ಒಂದು ಬ್ಯಾಲೆನ್ಸ್ ಡಯಟ್ನ ಫಾಲೋ ಮಾಡಿ. ಎರಡನೇದು, ಈ ರೈಸ್ ಐಟಮ್ಸ್ನ, ಶುಗರ್ ಐಟಮ್ಸ್ನ, ಪ್ರೊಸೆಸ್ಡ್ ಫುಡ್ಸ್ನ ಆದಷ್ಟು ಕಮ್ಮಿ ಮಾಡಿ. ಇನ್ನು ಮೂರನೇದು, ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿ, ನೀರು ಚೆನ್ನಾಗಿ ಕುಡೀರಿ. ಇನ್ನೊಂದೇನೆಂದರೆ, ಊಟ ಆಗಿದ ತಕ್ಷಣ ಮಲ್ಕೊಂಬಿಡ್ಬೇಡಿ. ಒಂದು 10ರಿಂದ 15 ನಿಮಿಷ ವಾಕಿಂಗ್ ಮಾಡಿ. ಒಂದು ತಿಳ್ಕೊಳ್ಳಿ, ಊಟ ಆದಮೇಲೆ ನಿದ್ದೆ ನಾರ್ಮಲ್ಲೇ, ಆದರೆ ಅದು ನಿಮ್ಮ ಕಂಟ್ರೋಲ್ ಇರಬೇಕು. ತುಂಬ ಜಾಸ್ತಿ ಆಗ್ತಿದೆ ಅಂದರೆ ಅದು ನಿಮ್ಮ ಬಾಡಿ ನಿಮಗೆ ಕೊಡ್ತಿರೋ ಸಿಗ್ನಲ್ ಅಂತ ಅರ್ಥ. ಅದನ್ನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಟೇಕ್ ಕೇರ್.